Slate. Hi, good afternoon everyone. ಊಟ ಆಯ್ತಾ? ನಿದ್ದೆ ಬರ್ತಾ ಇಲ್ಲ ತಾನೆ? ನಾನೇನು ಜಾಸ್ತಿ ನಿಮ್ಮ ತಲೆ ತಿನ್ನಲ್ಲ, ಒಂದು 15-20 ಮಿನಿಟ್ಸಲ್ಲಿ ಮುಗಿಸ್ಬಿಡ್ತೀನಿ. ಅದನ್ನು ಸಿಂಪಲ್ ಆಗಿ ನಿಮ್ಮ ಏಜಲ್ಲಿ, ಯಾಕಂದರೆ ನಾವೆಲ್ಲ ನಿಮ್ಮ ಏಜನ್ನು ದಾಟ್ಕೊಂಡೇ ಬಂದವರು. ನೀವೇನು ಫೇಸ್ ಮಾಡ್ತಾ ಇದ್ದೀರೋ ಸೇಮ್ ಥಿಂಗ್ ನಾವು ಕಾಲೇಜಲ್ಲಿ ಇರಬೇಕಾದ್ರೂ ಕೂಡ ನಮ್ಮ ರಾಮಪ್ರಸಾದ್ ಸರ್ ಹೇಳಿದಾಗೆ ನಾವೆಲ್ಲ ಅದನ್ನು ನೋಡಿದ್ದೀವಿ, ಪ್ರತ್ಯಕ್ಷ ಕಣ್ಣಾರೆ ನೋಡಿದ್ದೀವಿ ಇದನ್ನೆಲ್ಲ. ಇದೊಂದು ಸ್ಲೈಡ್ ನೆನ್ಪಿಟ್ಕೊಳ್ಳಿ ಇವತ್ತು, ಬಾಕಿದೆಲ್ಲ ಇರುತ್ತೆ, ನೀವು ಗೂಗಲ್ ಮಾಡಿದ್ರೆ ಉಳಿದಿದ್ದೆಲ್ಲ ಇದು ಸಿಗುತ್ತೆ. ಬಟ್ ಜಸ್ಟ್ ಎಕ್ಸ್ಪ್ಲೈನ್ ದಿಸ್. ಇದೊಂದು ಸ್ಲೈಡಲ್ಲಿ ನೀವೇನು ನೆನ್ಪಿಟ್ಕೋಬೇಕಪ್ಪ ಅಂದರೆ, ನಾವೆಲ್ಲರೂ ಎವ್ರಿ ಲಿವಿಂಗ್ ಥಿಂಗ್, ಪಶು ಆಗಲಿ ಪ್ರಾಣಿ ಆಗಲಿ ಯಾರೇ ಆಗಲಿ, ನಮ್ಮ ಬೇಸಿಕ್ ಒಂದು ಏನು ನಮ್ಮ ಫೈಟ್ ಇರುತ್ತೆ ಅಂದರೆ, ನಾವು ಖುಷಿ ಆಗಲಿಕ್ಕೆ ನಾವು ಏನೇ ಮಾಡಿದ್ರು ನಾವು ಖುಷಿ ಆಗ್ಲಿಕ್ಕೆ ಮಾಡ್ತೀವಿ. ಒಂದು ಊಟ ಮಾಡಿದ್ರೆ ಖುಷಿ ಆಗುತ್ತೆ, ಒಂದು ಆಟ ಆಡಿದ್ರೆ ಖುಷಿ ಆಗುತ್ತೆ, ಒಂದು ದುಡ್ಡು ಗಳಿಸಿದ್ರೆ ಖುಷಿ ಆಗುತ್ತೆ, ಹೊಸ ಮೊಬೈಲ್ ತೊಗೊಂಡ್ರೆ ಖುಷಿ ಆಗುತ್ತೆ. ಎವ್ರಿಥಿಂಗ್ ನಾವು ಮಾಡೋದು ಖುಷಿಗಾಗಿ. ಸೊ ಇದೊಂದು ಪಾಯಿಂಟ್, ನಿಮಗೆ ಎಕ್ಸಾಮಲ್ಲಿ ಮಾರ್ಕ್ಸ್ ಒಳ್ಳೆ ಚೆನ್ನಾಗಿ ಬಂದರೆ ಖುಷಿ ಆಗುತ್ತೆ, ನಾಳೆ ಒಳ್ಳೆ ಕೆಲಸ ಸಿಕ್ಕರೆ ಖುಷಿ ಆಗುತ್ತೆ. ಸೊ ಇಡೀ ನಾವೆಲ್ಲ ಲಿವಿಂಗ್ ಥಿಂಗ್ಸ್ ಆ ಖುಷಿ ಕಡೆಗೆ ನಾವು ನಮ್ಮ ಪ್ರಯತ್ನನ ಹಾಕ್ತಾ ಇರ್ತೀವಿ. ಸೊ ಹ್ಯಾಪಿ ಹಾರ್ಮೋನ್ಸ್ ಅಂತ ನಾವೇನು ಹೇಳ್ತೀವಿ ನಮ್ಮ ಮೆಡಿಕಲ್ ಫೀಲ್ಡಲ್ಲಿ, ಆಕ್ಸಿಟೋಸಿನ್, ಸೆರೆಟೋನಿನ್, ಡೋಪಮಿನ್ ಆ್ಯಂಡ್ ಎಂಡೋರ್ಫಿನ್ಸ್, ಇವೆಲ್ಲವೂ ನಮಗೆ ಖುಷಿಯಾದಾಗ ಉತ್ಪತ್ತಿಯಾಗೋ ಹಾರ್ಮೋನ್ಸ್. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನೀವು ಈ ಡೋಪಮಿನ್ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಮೋಸ್ಟ್ ಆಫ್ ಟೈಮ್ಸ್ ನಿಮಗೆ ಡೋಪಮಿನ್ ತುಂಬ ಬೇಕಾಗುತ್ತೆ. ಡೋಪಮಿನ್ ಏನು ಮಾಡುತ್ತೆ ಅಂದರೆ, ಇಟ್ಸ್ ಎ ನ್ಯೂರೋ ಟ್ರಾನ್ಸ್ಮಿಟರ್, ಬ್ರೈನ್ನಲ್ಲಿ ಉತ್ಪತ್ತಿ ಆಗುತ್ತೆ. ಈಗ ನಿಮ್ಮ ಮನೆಯಲ್ಲಿ ನಿಮ್ಗೊಂದು ಹೊಸ ಮೊಬೈಲ್ ಕೊಡಿಸಿದ ತಕ್ಷಣ ನಿಮಗೊಂದು ಖುಷಿ ಆಗುತ್ತಲ್ವಾ, ಅಥವಾ ಹೊಸ ಒಂದು ಬೈಕ್ ಕೊಡಿಸ್ತಾರೋ, ಸ್ಕೂಟಿ ಕೊಡಿಸ್ತಾರೋ, ಒಡೆಬರ್ಡ್, ಆ ಖುಷಿ ಆಗುತ್ತೆ. ಮಾರ್ಕ್ಸ್ ತೆಗೆದಾಗ ಅಥವಾ ನಿಮ್ಗೆ ಯಾವುದೋ ಸ್ಪೋರ್ಟ್ಸಲ್ಲಿ ನೀವು ಮೆಡಲ್ ತೊಗೊಂಡಾಗ ಆ ಖುಷಿ ಹೆಂಗಾಗುತ್ತೆ ನಿಮಗೆ? ದಟ್ ಈಸ್ ಬಿಕಾಸ್ ನಮ್ಮ ಬ್ರೈನಲ್ಲಿ ಆ ಡೋಪಮಿನ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ ಹಾರ್ಮೋನ್ ರಿಲೀಸ್ ಆದರೆ ಮಾತ್ರ ನಿಮಗೆ ಖುಷಿ ಆಗೋದು. ಆ ಹಾರ್ಮೋನ್ ರಿಲೀಸ್ ಆಗಲಿಲ್ಲ ಅಂದರೆ ನಿಮಗೆ ಖುಷಿ ಆಗಲ್ಲ. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಇದು ಒಂದು ಸ್ಲೈಡಿಂದ ಇವತ್ತು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ಉಳಿದಿದ್ದೆಲ್ಲ ಏನಂತಾರೆ ಜಸ್ಟ್ ಅದು ಥಿಯರಿ ಅದು. ಓಕೆ, ಸೊ ಈ ಡೋಪಮಿನ್ ಯಾವಾಗ ರಿಲೀಸ್ ಆಗುತ್ತೆ? ಯಾವುದೇ ಒಂದು ವಿಷಯವನ್ನು ನೀವು ಅಕಾಂಪ್ಲಿಷ್ ಮಾಡಿದಾಗ, ಅಂದರೆ ನೀವು ನಿಮ್ಮ ಸ್ವಂತವಾಗಿ ಸಾಧನೆ ಮಾಡಿದಾಗ ಅದು ಡೋಪಮಿನ್ ಮಾಡುತ್ತೆ. ಈಗ ಜಗತ್ತಲ್ಲಿ 2 ಥರ ಜನ ಇರ್ತಾರೆ, ಒಂದು ಸ್ಟ್ರಾಂಗ್ ಮೈಂಡ್ಸು, ಒಂದು ವೀಕ್ ಮೈಂಡ್ಸ್. ನಾನು ಇವಾಗ ಅಲ್ಲಿ ಸರ್ ಹತ್ರ ಮಾತಾಡ್ಬೇಕಾದ್ರೆ ಕೇಳ್ಪಟ್ಟೆ, ನೀವೆಲ್ಲ ವಾಲಂಟಿಯರ್ಸ್, ನೀವು ಇದರಲ್ಲೆಲ್ಲ ವರ್ಕ್ ಮಾಡ್ತೀರ. ದಿಸ್ ಈಸ್ ಅ ಸೈನ್ ಆಫ್ ಅ ಸ್ಟ್ರಾಂಗ್ ಮೈಂಡ್. ಈ ವಾಲಂಟಿಯರ್ ವರ್ಕ್ ಮಾಡೋದೆಲ್ಲ ಇದೆಲ್ಲ ಸ್ಟ್ರಾಂಗ್ ಮೈಂಡ್ಗಳು ಮಾಡುತ್ತೆ. ಈಗ ಕೆಲವರು, ಐ ಆಮ್ ಸಾರಿ ಟು ಸೇ ದಿಸ್, ಬಟ್ ಕೆಲವರು ಬಂದಿರಲ್ಲ ಅಂತ ಇಟ್ಕೊಳ್ಳಿ, ಇದೇ ಥರ ನಿಮ್ಮ ಕಾಲೇಜಲ್ಲಿ ಸೆಮಿನಾರ್ಗಳು ಮಾಡ್ತಾ ಇರ್ತಾರೆ. ಯಾಕೆಂದರೆ ನಿಮ್ಗೊಂದು ಎಜುಕೇಟ್ ಮಾಡ್ತಾ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಕೆಲವು ಸ್ಟೂಡೆಂಟ್ಸ್ ಇದನ್ನು ಬಂಕ್ ಮಾಡಿಬಿಟ್ಟು ಕ್ಯಾಂಟೀನಲ್ಲಿ ಕುತ್ಕೊಂಡು ಸ್ಮೋಕ್ ಮಾಡ್ತಾರೋ, ಅವ್ರು ವಾಟೆವರ್ ಪಾರ್ಟಿ ಮಾಡ್ತಾರೋ, ಆ್ಯಂಡ್ ಅವ್ರಿಗೆ ಏನು ಅನ್ಸುತ್ತದು, ದೇ ಥಿಂಕ್ ದೇ ಆರ್ ವೆರಿ ಕೂಲ್, ಅಂದರೆ ಹ್ಯಾಪ್ನಿಂಗ್. ಇದು ನೀವೆಲ್ಲ ನಿಮ್ಮ ಕ್ಲಾಸ್ಮೇಟ್ಸಲ್ಲಿ ನಿಮ್ಮ ಇದರಲ್ಲಿ ಈ ಬಿಹೇವಿಯರ್ ಪ್ಯಾಟರ್ನ ನೀವು ಗಮನಿಸಿ, ಅವ್ರು ಅದನ್ನೊಂದು ದೊಡ್ಡ ಹೀರೋಯಿಕ್ ಅಂದ್ಕೊಂಡಿರ್ತಾರೆ. ಆ್ಯಕ್ಚುಲಿ ದಟ್ ಇಸ್ ಅ ಸೈನ್ ಆಫ್ ವೀಕ್ ಮೈಂಡ್. ಇದೊಂದು ಪಾಯಿಂಟ್ ನೀವು ಅರ್ಥ ಮಾಡ್ಕೊಳ್ಳಿ. ಇಫ್ ಯು ಆರ್ ನಾಟ್ ಡೂಯಿಂಗ್ ದಟ್, ನೀವು ಅದನ್ನು ಯಾವುದೂ ಮಾಡ್ತಿಲ್ಲ ಅಂದರೆ ಯು ಆರ್ ಸ್ಟ್ರಾಂಗ್ ಮೈಂಡ್. ಯಾಕೆ ಸ್ಟ್ರಾಂಗ್ ಮೈಂಡ್ ಅಂದರೆ, ನಿಮ್ಮ ಖುಷಿ ನೀವು ಮಾಡೋ ಕೆಲಸದಲ್ಲಿ ನಿಮ್ಮ ಡೋಪಮಿನ್ ಲೆವೆಲ್ ಏನು ಬ್ರೈನ್ ಒಳಗೆ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೆ ನೀವೆಲ್ಲ ಸ್ಟ್ರಾಂಗ್ ಮೈಂಡ್ಸ್. ಅದೇ ಆ ಡೋಪಮಿನ್ ಸಿಗ್ತಾ ಇಲ್ಲ ಅವರಿಗೆ, ಅವ್ರ ಸ್ಟಡೀಸಲ್ಲೂ ಚೆನ್ನಾಗಿಲ್ಲ, ಅವರು ಸ್ಪೋರ್ಟ್ಸಲ್ಲೂ ಚೆನ್ನಾಗಿಲ್ಲ, ಅವರಿಗೆ ಯಾವುದೇ ರೀತಿ ಕ್ರಿಯೇಟಿವಿಟಿ ಇಲ್ಲ, ಅವ್ರು ಏನು ಮಾಡಬೇಕಾದ್ರೆ? ಅವ್ರಿಗೂ ಖುಷಿ ಬೇಕಲ್ವಾ? ಆ ವೀಕ್ ಮೈಂಡ್ಸ್ಗೂ ಖುಷಿ ಬೇಕು. ಅವೇನು ಮಾಡುತ್ತೆ, ವೀಕ್ ಮೈಂಡ್ಸ್ಗಳು ಏನು ಮಾಡುತ್ತೆ ಅಂದರೆ, ಎಕ್ಸ್ಟರ್ನಲ್ ಸಪೋರ್ಟನ್ನು ತೊಗೊಳ್ತಾರೆ ಅವ್ರೆ. ನೀವು ಏನು ಈಗ ನಾಳೆ ಸ್ಪೋರ್ಟ್ಸ್ ಡೇ ಇದೆ, ನಾಳೆ ಎಕ್ಸಾಮ್ ಇದೆ, ವಾಟೆವರ್ ನೀವೇನು ಅಚೀವ್ ಮಾಡಿ ಅದನ್ನು ಮಾಡಬೇಕು ಅಂತಿರೋ, ಸಪೋಸ್ ಆ ವೀಕ್ ಮೈಂಡ್ಸಿಗೆ ಆಗಲ್ಲ ಅಂದಾಗ ಅವರು ಎಕ್ಸ್ಟರ್ನಲ್ ಹೊರಗಡೆಯಿಂದ ಕೆಲವು ಸ್ಟಿಮ್ಯುಲಸ್, ಕೆಲವು ವಸ್ತುಗಳನ್ನು ಯೂಸ್ ಮಾಡಿ, ಆಲ್ಕೋಹಾಲ್ ಆಗ್ಬೋದು, ಟೊಬ್ಯಾಕೋ ಆಗ್ಬೋದು, ಡ್ರಗ್ಸ್ ಆಗ್ಬೋದು, ಆ ಮೊಮೆಂಟರಿ ಟೈಮಲ್ಲಿ ಏನು ಮಾಡುತ್ತೆ ಆ ಡ್ರಗ್ಸು, ಆ ಡೋಪಮಿನ್ ಲೆವೆಲ್ನ ಜಾಸ್ತಿ ಮಾಡುತ್ತೆ. ಸೊ ದೇ ಫೀಲ್ ವೆರಿ ಹ್ಯಾಪಿ. ಇನ್ಫ್ಯಾಕ್ಟ್ ಅದು ಎಷ್ಟು ಮಟ್ಟಿಗೆ ಜಾಸ್ತಿ ಮಾಡುತ್ತೆ ಅಂದರೆ, ನಿಮಗಿಂತನೂ ಅವರಿಗೆ ಡೋಪಮಿನ್ ಲೆವೆಲ್ ಜಾಸ್ತಿ ಇರುತ್ತೆ ಸ್ಟಾರ್ಟಿಂಗಲ್ಲಿ. ಬಟ್ ನಿಮಗೂ ಅವ್ರಿಗೂ ಒಂದು ಡಿಫ್ರೆನ್ಸ್ ಏನಿರುತ್ತೆ ಅಂದರೆ, ನಿಮ್ಮದು ಕಾನ್ಸ್ಟೆಂಟ್ ಫ್ಲೋ ಇರುತ್ತೆ ಡೋಪಮಿನ್ ಬರೋದು. ಸೊ ಕಾನ್ಸ್ಟೆಂಟ್ಲಿ ಪ್ರತಿ ಸರ್ತಿ ನೀವು ಅಚೀವ್ ಮಾಡಿದಾಗ ನಿಮಗೆ ಆ ಡೋಪಮಿನ್ ಬರ್ತಾನೆ ಹೋಗುತ್ತೆ. ಅವರಿಗೆ ಪ್ರತಿ ಸರ್ತಿ ಆ ಹ್ಯಾಪಿನೆಸ್, ಖುಷಿ ಬರಬೇಕು ಅಂದರೆ ಅವರು ಎಕ್ಸ್ಟರ್ನಲ್ ಡ್ರಗ್ಸ್ ಮೇಲೆ ಡಿಪೆಂಡ್ ಆಗಲೇಬೇಕು. ದಿಸ್ ಈಸ್ ವೇರ್ ದ ಎಂಟೈರ್ ಡಿಫ್ರೆನ್ಸ್ ಇರೋದು. ಅದೇ ಕಾಲೇಜು, ಅದೇ ಹಾಸ್ಟೆಲ್ಲು, ಅದೇ ವಾತಾವರಣ, ಎಲ್ಲದರಲ್ಲೂ ಯಾಕೆ ಕೆಲವರು ವರ್ಲ್ಡ್ ಕ್ಲಾಸ್ ಎಲ್ಲಿಗೋ ಹೋಗ್ಬಿಡ್ತಾರೆ, ಎಲ್ಲಿಗೋ ರೀಚ್ ಆಗ್ತಾರೆ, ಇನ್ನು ಕೆಲವರು ಸರ್ ಹೇಳ್ದಂಗೆ ಡಿಗ್ರಿನೇ ಕಂಪ್ಲೀಟ್ ಮಾಡಿದರೆ ಹಿಂದಕ್ಕೆ ಹೋಗ್ತಾರೆ.
ಡಿಫ್ರೆನ್ಸ್ ಏನಾಗಿರುತ್ತೆ ಇದರಲ್ಲಿ? ದ ಡಿಫ್ರೆನ್ಸ್ ಈಸ್ ದ ಸ್ಟ್ರಾಂಗ್ ಮೈಂಡ್ ಮತ್ತು ವೀಕ್ ಮೈಂಡ್. ಸೊ ಇದೊಂದು ಸ್ಲೈಡನ್ನು ಇವತ್ತು ನೀವು ನೆನಪಿಟ್ಕೊಂಡು ಹೋದರೆ ಇಡೀ ನಾವು ಈ ಒಂದು ಸೆಮಿನಾರ್ ಮಾಡಿದ್ದಕ್ಕೆ ಸಾರ್ಥಕ. ಈ ಡೋಪಮಿನ್ ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡ್ಕೊಳ್ಳಿ. ಡೋಪಮಿನ್ ಬರಬೇಕು ಅಂದರೆ ಯು ಹ್ಯಾವ್ ಟು ಕೀಪ್ ಆನ್ ಅಚೀವಿಂಗ್ ಸಮಥಿಂಗ್. ಇಟ್ಸ್ ಅ ವೆರಿ ಹ್ಯಾಪಿನೆಸ್ ಹಾರ್ಮೋನ್ ಅದು. ಸೊ ನೀವು ಪ್ರತಿ ಸತಿ ಅದನ್ನು ಮಾಡೋದು. ಈಗ ಇನ್ನೊಬ್ಬರು ಮೊಬೈಲ್ನ ನಾವು ಕತ್ಕೊಂಡ್ಬಿಟ್ರೆ ನಮ್ಗೆ ಡೋಪಮಿನ್ ರಿಲೀಸ್ ಆಗಲ್ಲ. ಅಥವಾ ಈಗ ಮನೆಯಲ್ಲಿ ಕೊಡಿಸ್ತಾರಪ್ಪ, ಒಂದು ಹೊಸದೇನೋ ಕೊಡಿಸ್ತಾರೆ, ಒಂದು ದಿವಸ 2 ದಿವಸ ಇರುತ್ತೆ. ಬಟ್ ಅದೇ ನೀವು ಒಂದು ಮೆಡಲ್ ತೊಗೊಂಡು ನೋಡಿ ಅಥವಾ ಒಂದು ಒಳ್ಳೆ ಪ್ರಾಜೆಕ್ಟ್ ತೊಗೊಂಡು ನೋಡಿ, ಎಷ್ಟು ದಿವಸ ನಿಮಗೆ ಅದು ಹ್ಯಾಪಿನೆಸ್ ಇರುತ್ತೆ. ನೀವು ಅದ್ರ ಬಗ್ಗೆನೇ ಹೇಳ್ತಾ ಇರ್ತೀರಾ, ನಾವು ಅದನ್ನು ಮಾಡಿದ್ವಿ, ಹಾಗೆ ಕಷ್ಟಪಟ್ವಿ, ಹೀಗೆ ಕಷ್ಟಪಟ್ವಿ, ಅದಾಯಿತು. ಯಾಕೆಂದರೆ ಕಾನ್ಸ್ಟೆಂಟ್ಲಿ ದಟ್ ಡೋಪಮಿನ್ ರಿಲೀಸ್ ಆಗ್ತಾ ಇರುತ್ತೆ. ದಿಸ್ ಈಸ್ ಅ ಫಂಡಮೆಂಟಲ್ ಡಿಫ್ರೆನ್ಸ್. ಯಾಕೆ ಕೆಲವರು ಲೈಫ್ ಲಾಂಗ್ ಸ್ಟ್ರಾಂಗ್ ವ್ಯಕ್ತಿಗಳಾಗಿ ಉಳ್ಕೊಳ್ತಾರೆ, ಯಾಕೆ ಕೆಲವರು ಈ ಮೇನ್ ರೋಡನ್ನು ಬಿಟ್ಟು ಸೈಡಿಗೆ ಹೋಗಿ ಲೈಫನ್ನು ಹಾಳು ಮಾಡ್ಕೊಳ್ತಾರೆ. ದಿಸ್ ಕ್ಯಾನ್ ಹ್ಯಾಪನ್ ಇನ್ ಎನಿ ಟೈಮ್. ಇವನ್ ದ ಗ್ರೇಟ್ ಸ್ಪೋರ್ಟ್ಸ್ಮನ್, ಗ್ರೇಟ್ ಮೂವಿ ಸ್ಟಾರ್ಸ್, ಅವ್ರಿಗೆಲ್ಲ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟಪಟ್ಟು ಅವ್ರ ಮೇಲೆ ಬಂದಿರ್ತಾರೆ. ಆ ಸಕ್ಸಸ್ಸನ್ನು ಅವ್ರಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆವಾಗ ಕೂಡ ಈ ದಾರಿ ತಪ್ಪಿ ಅವರು ಈ ಡ್ರಗ್ಸಿಗೆ, ಆಲ್ಕೋಹಾಲ್ಗೆ ಡಿಪೆಂಡ್ ಆಗಿಬಿಡ್ತಾರೆ. ಆ ಸ್ಟೇಜಿಗೆ ಹೋಗ್ಬಿಡ್ತಾರೆ. ಅವಾಗ ನೀವೇ ನೋಡ್ಬೋದು, ನಿಮ್ಮ ಕಣ್ಣೆದುರಿಗೆ ನೋಡಿ, ಆ ಥರ ಸುಮಾರಷ್ಟು ಎಕ್ಸಾಂಪಲ್ ಇದೆ. ಅವ್ರ ಜೀವನ ಇಡೀ ದುಡಿದು ಗಳಿಸ್ಕೊಂಡಿದ್ದನ್ನ ಕ್ಷಣ ಮಾತ್ರದಲ್ಲಿ ಕಳ್ಕೊಳ್ತಾರೆ ಅವರು. ಬಿಕಾಸ್ ಅಗೇನ್ ಇಟ್ಸ್ ಅ ಸೈನ್ ಆಫ್ ವೀಕ್ ಮೈಂಡ್. ಸೊ ಐ ಹೋಪ್ ದಿಸ್ ಸ್ಲೈಡ್ ಇಸ್ ವೆರಿ ಕ್ಲಿಯರ್. ಇದು ಒಂದನ್ನು ನೀವು ಮತ್ತೆ ಗೂಗಲ್ ಮಾಡಿಕೊಂಡು ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಡೋಪಮಿನ್ ಹೇಗೆ ಗೊತ್ತಾಗುತ್ತೆ ಅಂತ ನಿಮ್ಗೆ ಗೊತ್ತಾಯಿತು. ಡೋಪಮಿನ್